ನೋ ಯು ಪಿ ಐ ಓನ್ಲಿ ಕ್ಯಾಶ್. ಹೌದಾ? ಹಾಗಿದ್ರೆ ನಾನು ಕೂಡ ಬೋರ್ಡ್ ಹಾಕ್ತೀನಿ, ನೋ ಯು ಪಿ ಐ ಓನ್ಲಿ ಕ್ಯಾಶ್ ಅಂತ. ಹಾಗಿದ್ರೆ ಯು ಪಿ ಐ ಬ್ಯಾನ್ ಮಾಡಿ ಬರೀ ಕ್ಯಾಶ್ ತಗೊಂಡ್ರೆ ಟ್ಯಾಕ್ಸ್ ಕಟ್ಟಂಗಿಲ್ವಾ? ಫಸ್ಟ್ ಆಫ್ ಆಲ್ ಈ ಜಿ ಎಸ್ ಟಿ ಅಂದ್ರೆ ಏನು, ನಾವ್ ಯಾಕೆ ಕಟ್ಟಬೇಕು, ಯಾರೆಲ್ಲ ಕಟ್ಟಬೇಕು, ಈಗ ವ್ಯಾಪಾರ ಮಾಡ್ತಾ ಇರೋರು, ಮುಂದೆ ವ್ಯಾಪಾರ ಮಾಡ್ಬೇಕಂತ ಇರೋರು, ಏನಾದ್ರೂ ಬಿಸ್ನೆಸ್ ಇಡಬೇಕು ಅಂತ ಇರೋರು, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಗೆ ಜಿ ಎಸ್ ಟಿ ಬಗ್ಗೆ ಒಂದು ಅವೇರ್ನೆಸ್ ಸಿಗುತ್ತೆ. ಹಾಯ್ ಸೋಲ್ಜರ್ಸ್, ಈ ಟೆಕ್ನೋಮಾಯ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತಂ. ಅದೇನಪ್ಪ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಯು ಪಿ ಐ ಬ್ಯಾನ್ ಮಾಡಿದ್ರು. ಈ ಪಟ್ಟಣಕ್ಕೆ ಏನಾಗಿದೆ, ಮೊನ್ನೆ ನೋಡಿದ್ರೆ ರ್ಯಾಪಿಡೋನ ಬ್ಯಾನ್ ಮಾಡಿದ್ರು. ಅಲ್ಲಲ್ಲ, ಆಟೋದವರೆಲ್ಲ ಸೇರಿ ಹೊಡೆದು ಬಡ್ದು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿಸಿ. ಇವತ್ತೇನಪ್ಪಾ ಅಂತಂದ್ರೆ ಯು ಪಿ ಐನ ಯೂಸ್ ಮಾಡಲ್ಲ ಅಂತ ಹೇಳಿ ಬರೀ ಕ್ಯಾಶ್ ಮಾತ್ರ ಕೊಡಿ ಅಂತ ಸ್ಕ್ಯಾನರ್ನೆಲ್ಲ ಕಿತ್ತು ಬಿಸಾಡ್ತಾ ಇದ್ದಾರೆ ನೋಡಿ. It's a GST bombshell that has blitzed the footpaths and markets of Bengaluru. Thousands of street vendors who earn less than 800 rupees a day are now staring at tax. ಹೇಗೆಲ್ಲ ಕಿತ್ತು ಬಿಸಾಡ್ತಾ ಇದ್ದಾರೆ. ಸಣ್ಣ ವ್ಯಾಪಾರಿಗಳಿಗೆ ಲಕ್ಷ ಲಕ್ಷ ನೋಟಿಸ್. ಆನ್ಲೈನ್ ಪೇಮೆಂಟ್ ಬೇಡವೇ ಬೇಡ, ದುಡ್ಡು ಕೊಡಿ ದುಡ್ಡು. ವರ್ತಕರಾದ ಬ್ಯಾಂಕ್ ಆದಾಯ ತೆರಿಗೆ ಇಲಾಖೆ ಕೊಟ್ಟು ಲಕ್ಷ ಲಕ್ಷ ನೋಟಿಸ್. ನೋ ಯು ಪಿ ಐ ಓನ್ಲಿ ಕ್ಯಾಶ್ ಅಂತ ಬೋಲ್ಡ್ ಬೇರೆ ಹಾಕಿ ನೋ ಯು ಪಿ ಐ ಕ್ಯಾಶ್ ಕೊಡಿ. ಅದೇನು ಅಂದ್ರೆ ಫ್ರೆಂಡ್ಸ್, ಇದೇ ತಿಂಗಳು 12ನೇ ತಾರೀಕು ನಮ್ಮ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಸುಮಾರು 14,000 ವ್ಯಾಪಾರಿಗಳಿಗೆ ಜಿ ಎಸ್ ಟಿ ನೋಟಿಸ್ ಬಂದಿದೆ. ಅದರಲ್ಲೂ ಹಾವೇರಿಯಲ್ಲಿ ಒಬ್ಬ ತರಕಾರಿ ಮಾರೋ ವೆಂಡರ್ಗೆ 29 ಲಕ್ಷ ರೂಪಾಯಿ ಜಿ ಎಸ್ ಟಿ ನೋಟಿಸ್ ಬಂದಿದೆ. ಅದೇ ಗುರು ಅಷ್ಟೊಂದು ಲಕ್ಷ ಬಂದಿದೆ ಅಂತ ಕೇಳಿದ್ರೆ, ಅವರು ಕಳೆದ 4 ವರ್ಷದಲ್ಲಿ ಸುಮಾರು 1,63 ಲಕ್ಷ ರೂಪಾಯಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಅದರಲ್ಲಿ 9% ಎಸ್ ಜಿ ಎಸ್ ಟಿ, 9% ಸಿ ಜಿ ಎಸ್ ಟಿ, ಟೋಟಲ್ ಆಗಿ 18%. ಅದಕ್ಕೆ ಪ್ಲಸ್ ಪೆನಾಲ್ಟಿ ಹಾಕಿ ನನಗೊಂದು 29 ಲಕ್ಷ ಕೊಡುವಂತ ಜಿ ಎಸ್ ಟಿ ಕೌನ್ಸಿಲಿಂಗ್ ಜಿ ಎಸ್ ಟಿ ನೋಟಿಸ್ ಕಳಿಸಿದ್ದಾರೆ. ನಿಮ್ದೊಟ್ಟು 29 ಲಕ್ಷ ಆಗಿದೆ, ಟ್ಯಾಕ್ಸ್ ಕಟ್ಟಿ. ಇದೆಲ್ಲ ಕಂಡು ಪಾಪ ಗಾಬರಿಯಾದ ನಮ್ಮ ಜನರು, ಯು ಪಿ ಐ ಇದ್ರೆ ತಾನೇ ಟ್ಯಾಕ್ಸ್ ಕಟ್ಟಬೇಕು, ನಾವು ಬರೀ ಕ್ಯಾಶ್ ತಗೊಳ್ತೀವಿ, ಓನ್ಲಿ ಕ್ಯಾಶ್, ನೋ ಯು ಪಿ ಐ. ನೋ ಯು ಪಿ ಐ ಕ್ಯಾಶ್ ಮಾತ್ರ ಕೊಡಿ. ಯು ಪಿ ಐ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಓನ್ಲಿ ಕ್ಯಾಶ್. ಅಯ್ಯೋ ಯು ಪಿ ಐ ಬೇಡ, ಕ್ಯಾಶ್ ಮಾತ್ರ ಕೊಡಿ. ಇವಾಗ ಈ ವಿಡಿಯೋ ನೋಡ್ತಿರೋ ಜಿ ಎಸ್ ಟಿ ರಿಜಿಸ್ಟರ್ ಆಗದೆ ಇರೋ ತುಂಬಾ ವ್ಯಾಪಾರಿಗಳು ಕೂಡ ಟೆನ್ಷನ್ ಆಗ್ತಿರ್ತಾರೆ. ಯಾಕಂದ್ರೆ ನಾಳೆ ದಿನ ನಿಮ್ಗೂ ಕೂಡ ಜಿ ಎಸ್ ಟಿ ನೋಟಿಸ್ ಬರುತ್ತೆ. ನಾನೇ ಬರ್ತೀನಿ, ದುಡ್ಡು ಕೊಡು ಅಂತ ನಾನೇ ಕೇಳ್ತೀನಿ. ಯಾಕಂದ್ರೆ ಅಕಾರ್ಡಿಂಗ್ ಟು ಸೆಕ್ಷನ್ 22 ನೀವು ವರ್ಷಕ್ಕೆ 20 ರಿಂದ 40 ಲಕ್ಷ ಟರ್ನ್ ಓವರ್ ಮಾಡಿದ್ದೀರಿ ಅಂತಂದ್ರೆ ನೀವು ಕಡ್ಡಾಯವಾಗಿ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೇಬೇಕು. ಸೊ ಏನಪ್ಪ ಇದು ಜಿ ಎಸ್ ಟಿ ಅಂತಂದ್ರೆ, ಜಿ ಅಂತಂದ್ರೆ ಗೂಡ್ಸ್, ಎಸ್ ಅಂತಂದ್ರೆ ಸರ್ವಿಸ್. ಸೊ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ. ಸೊ ಈ ಸರ್ವಿಸ್ ಟ್ಯಾಕ್ಸ್ ಅಂಡರ್ ಅಲ್ಲಿ ಏನೇನ್ ಬರುತ್ತಪ್ಪ ಅಂತಂದ್ರೆ ಸರ್ವಿಸಸ್. ಸೊ ಮೆಟೀರಿಯಲ್ ಇಲ್ದಿರಾ ಸರ್ವಿಸಸ್ ಏನೇನಿದೆಯೋ ಅದೆಲ್ಲನೂ ಸರ್ವಿಸ್ ಅಂಡರ್ ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಪಾರ್ಲರ್ಗೆ ಹೋಗ್ತೀರಾ, ಕಟಿಂಗ್ ಮಾಡಿಸ್ಕೊಂತೀರಾ ಅದು, ಆಮೇಲೆ ಮೊಬೈಲ್ ರಿಪೇರಿ ಮಾಡ್ತೀರಾ, ಆಮೇಲೆ ಮೊಬೈಲ್ ರೀಚಾರ್ಜ್ ಅದೊಂದು ಸರ್ವಿಸು, ಟ್ರಾವೆಲ್ ಏಜೆನ್ಸಿ ಅದೊಂದು ಎಕ್ಸಾಂಪಲ್. ಈ ತರ ಹಲವಾರು ಸರ್ವಿಸಸ್ ನ ಅಂಡರ್ ಸರ್ವಿಸ್ ಅಂಡರ್ ಅಲ್ಲಿ ಬರುತ್ತೆ. ಮತ್ತೆ ಗೂಡ್ಸ್ ಅಂತಂದ್ರೆ, ಸೊ ಈ ಗೂಡ್ಸ್ ಟ್ಯಾಕ್ಸ್ ಅಂಡರ್ ಅಲ್ಲಿ ಏನೇನ್ ಬರುತ್ತಪ್ಪ ಅಂತಂದ್ರೆ ನೀವು ತಗೊಳ್ಳೋ ಎಲ್ಲಾ ವಸ್ತುಗಳು ಕೂಡ ಈ ಗೂಡ್ಸ್ ಟ್ಯಾಕ್ಸ್ ಅಂಡರ್ ಅಲ್ಲೇ ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವು ತಗೊಳ್ಳೋ ಕಾರು, ಬೈಕು, ಎಲೆಕ್ಟ್ರಾನಿಕ್ ಐಟಮ್ಸ್, ಮಸಾಲೆ ಪದಾರ್ಥಗಳು, ನೀವು ದಿನನಿತ್ಯ ಯೂಸ್ ಮಾಡೋ ಎಲ್ಲ ಮೆಟೀರಿಯಲ್ಸ್, ಇದೆಲ್ಲನೂ ಗೂಡ್ಸ್ ಅಂಡರ್ ಅಲ್ಲೇ ಬರುತ್ತೆ. ಮೊದಲು ಇದು ವ್ಯಾಟ್ ಅಂತ ಇತ್ತು, ಎಕ್ಸೆಸ್ ಡ್ಯೂಟಿ ಅಂತ ಇತ್ತು, ಸಿ ಎಸ್ ಟಿ ಅಂತ ಇತ್ತು. ಇವಾಗ ಅದೆಲ್ಲ ಏನೂ ಇಲ್ಲ, ಇದು ಎರಡನ್ನೂ ಮರ್ಜ್ ಮಾಡಿ ಜಿ ಎಸ್ ಟಿ ಅಂತ ಮಾಡಿದ್ದಾರೆ. ಆದ್ರೆ ಇಲ್ಲಿ ಸಮಸ್ಯೆ ಏನಪ್ಪಾ ಅಂತಂದ್ರೆ, ರಸ್ತೆ ಬದಿ ಮಾರುವ ವ್ಯಾಪಾರಿಗಳಿಗೆ ಜಿ ಎಸ್ ಟಿ ಬಗ್ಗೆ ನಾಲೆಜೇ ಇರಲ್ಲ, ಅದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ. ಆಗೇನ್ ಮಾಡ್ಬೇಕು? ಸೊ ರೀಸೆಂಟ್ ಆಗಿ ಏನಾಗಿದೆ ಅಂದ್ರೆ, ಪಾನಿಪುರಿ ಮಾಡೋ ವೆಂಡರ್ಗೆ, ಅಂದ್ರೆ ಚಿಕ್ಕ ಬಂಡಿ ಅಲ್ಲ ದೊಡ್ಡ ಅಂಗಡಿ ಇಟ್ಕೊಂಡಿರೋರಿಗೆ 40 ಲಕ್ಷ ರೂಪಾಯಿ ಟರ್ನ್ ಓವರ್ ಆಗಿದೆ ಅಂತ ಹೇಳಿ ಟ್ಯಾಕ್ಸ್ ಹಾಕಿದ್ದಾರೆ. ಟರ್ನ್ ಓವರ್ ಅಂತಂದ್ರೆ ಲಾಭ ಅಲ್ಲ, ಒಂದು ವರ್ಷಕ್ಕೆ ಎಷ್ಟು ಸೇಲ್ ಆಗಿದೆ, ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅದನ್ನ ಟರ್ನ್ ಓವರ್ ಅಂತಾರೆ. ಅದರಲ್ಲಿ ಲಾಭ ನಷ್ಟ ಎಲ್ಲ ಕೂಡಿರುತ್ತೆ. ಆದ್ರೆ ಪಾನಿಪುರಿ ಅವನು ನಿಜವಾಗ್ಲೂ 40 ಲಕ್ಷ ರೂಪಾಯಿ ಲಾಭ ಮಾಡಿದಾನ? ಇಲ್ಲ, ಜಸ್ಟ್ ಅದು ಸೇಲ್ಸ್ ಅಷ್ಟೇ. ನಾವು ಈ ಪೇಟಿಎಂ, ಗೂಗಲ್ ಪೇ, ಫೋನ್ ಪೇ ಯೂಸ್ ಮಾಡಿ ಪೇ ಮಾಡೋ ಎಲ್ಲ ಟ್ರಾನ್ಸಾಕ್ಷನ್ ಕೂಡ ನಮ್ಮ ಹತ್ರ ಮಾತ್ರ ಇರಲ್ಲ, ಯು ಪಿ ಐ ಕಂಪ್ನಿಯವ್ರ ಹತ್ರನೂ ಇರುತ್ತೆ ಮತ್ತು ಬ್ಯಾಂಕ್ ಅವ್ರ ಹತ್ರನೂ ಇರುತ್ತೆ. ಸೊ ಈ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ, ಸುಮಾರು ದಿನಗಳಿಂದ, ಸುಮಾರು ವರ್ಷಗಳಿಂದ ಈ ಡಾಟಾ ಎಲ್ಲ ಟ್ರ್ಯಾಕ್ ಮಾಡಿದ್ದಾರೆ. ಸೊ ಮಾಡಿ ನೋಡಿದಾಗ 40 ಲಕ್ಷ ಮೇಲೆ ಟರ್ನ್ ಓವರ್ ಆಗಿದೆ,
ಆದ್ರೆ GST ರಿಜಿಸ್ಟ್ರೇಷನ್ ಆಗಿಲ್ಲ. ಸೊ ಇವರು ಟ್ಯಾಕ್ಸ್ ಕಟ್ತಾ ಇಲ್ಲ ಅಂತ ಹೇಳಿ 14,000 ವ್ಯಾಪಾರಿಗಳಿಗೆ GST ನೋಟಿಸ್ ನ ಗುದ್ದಿದ್ದಾರೆ, ಮೇಲ್ ಮಾಡಿದ್ದಾರೆ. ಆಯ್ತು, ಈಗೇನು GST ಕಳ್ಸಿದ್ದಾರೆ, ಸೊ ಕಟ್ಟಿದ್ರೆ ಆಯ್ತು ಅಂತ ನೀವು ಕೇಳ್ಬೋದು. ಅದೇಗೆ ಅಂದ್ರೆ, ನೀವು ಮೊದಲೇ GST ರಿಜಿಸ್ಟ್ರೇಷನ್ ಆಗಿ ನೀವು ಸೇಲು ಮಾಡುವಾಗ ಬಿಲ್ಲಲ್ಲಿ GST ಅಂತ ಹಾಕಿ ಕಸ್ಟಮರ್ ಹತ್ರ ಟ್ಯಾಕ್ಸ್ ತಗೊಂಡು ಗೌರ್ಮೆಂಟ್ ಅವ್ರಿಗೆ ನಿಮ್ ಕಡೆಯಿಂದ ಕೊಡೋದು ಅಂತ. ಆದ್ರೆ ನೀವು GST ಇಲ್ಲದೆ ವರ್ಷಕ್ಕೆ 40 ಲಕ್ಷ ಮೇಲೆ ದಾಟಿ ಟರ್ನ್ ಓವರ್ ಮಾಡ್ತೀರಾ ಅಂತಂದ್ರೆ ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಆ 40 ಲಕ್ಷಕ್ಕೆ SGST 9%, CGST 9% ಹಾಕಿ ಟೋಟಲ್ ಆಗಿ 18% ಟ್ಯಾಕ್ಸ್ ಹಾಕ್ತಾರೆ. ಸೊ ಅದು ಟೋಟಲ್ ಆಗಿ 40 ಲಕ್ಷಕ್ಕೆ 7,36,000 ರೂಪಾಯಿ ನೀವು ಟ್ಯಾಕ್ಸ್ ಹಾಕ್ತಾರೆ. ಆದ್ರೆ ಈ 18% ನೀವು ಕಸ್ಟಮರ್ ಹತ್ರ ತಗೊಂಡೇ ಇಲ್ಲ, GST ಇನ್ವಾಯ್ಸ್ ಕೊಟ್ಟೇ ಇಲ್ಲ ಅಂತಂದ್ರೆ ಹೇಗೆ ತಗೊಳ್ತೀರಾ? ಸೊ ಅದನ್ನ ನೀವು ಕೈಯಿಂದ ಕಟ್ಕೊಡ್ಬೇಕು. ಇಲ್ಲೇ ಇರೋದು ದೊಡ್ಡ ಪೀಕ. ಸೊ ಅದಕ್ಕಂತಾನೆ ಈ ತಲೆ ಬಿಸಿ ಎಲ್ಲ ಯಾಕೆ ಗುರು ಅಂತ ಹೇಳಿ UPI ನಮ್ಗೆ ಬೇಡ, ಕ್ಯಾಶ್ ಕೊಡಿ, ನಾವು ಟ್ಯಾಕ್ಸ್ ಲಕ್ಷ ಟ್ಯಾಕ್ಸ್ ನಮಗೆ ಬೇಡ ಅಂತ ಹೇಳ್ತಿದ್ದಾರೆ. ಅಯ್ಯೋ UPI ಬೇಡ, ಕ್ಯಾಶ್ ಮಾತ್ರ ಕೊಡಿ. ಯಾರು ಲಕ್ಷ ಟ್ಯಾಕ್ಸ್ ಕಟ್ತಾರೆ? ಓಕೆ ಫೈನ್, ಇವ್ರು ಮೊದಲೇ ಹೇಳ್ಬೇಕಾಗಿತ್ತು ಅಲ್ವಾ, ನಾವು ಕಟ್ತಾ 2017 GST ಸ್ಟಾರ್ಟ್ ಆಗಿದ್ದು, ಅಲ್ಲಿಂದ ಇಲ್ಲಿವರೆಗೂ ತುಂಬಾನೇ ಕ್ಯಾಂಪೇನ್ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ಅದು ಜನಸಾಮಾನ್ಯರಿಗೆ ಅರ್ಥ ಆಗೋ ತರ ಇವ್ರು ಕನ್ವೆ ಮಾಡ್ಲಿಲ್ಲ. ಇದೆಲ್ಲ ಬರೀ ದೊಡ್ಡ ಶಾಪ್ ಇಟ್ಕೊಂಡಿರ್ತಾರಲ್ವಾ, ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಆದ್ರೆ ಪಾಪ ಈ ರೋಡ್ ಸೈಡ್ ಅಲ್ಲಿ ವ್ಯಾಪಾರ ಮಾಡೋ ಸಣ್ಣ ಪುಟ್ಟ ಅಂಗಡಿಯವರಿಗೆ ಇದೆಲ್ಲ ಹೇಗ್ ಗೊತ್ತಾಗುತ್ತೆ? ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಇದು ಕಂಪ್ಲೀಟ್ಲಿ ಗೌರ್ಮೆಂಟ್ ಅವರ ಕೆಲಸ, ಜನಗಳಿಗೆ ಅರ್ಥ ಆಗೋ ತರ ತಿಳಿಸ್ಬೇಕು. ಮತ್ತೆ ನೀವು ಕೇಳ್ಬೋದು, ಇಂಥ ಬಡವರಿಗೆ 20 ಲಕ್ಷ 40 ಲಕ್ಷ ಮೇಲೆ ಹೇಗೆ ಟರ್ನ್ ಓವರ್ ಆಯ್ತು ಅಂತ. ಅದ್ ಹೇಗೆ ಅಂದ್ರೆ, ನಮ್ಮ ಜನರಿಗೆ ಈ ಅಕೌಂಟ್ಸ್ ಬಗ್ಗೆ ತಿಳುವಳಿಕೆ ಇಲ್ಲದಿರೋದೇ ಇದಕ್ಕೆ ಕಾರಣ. ಒಂದೇ ಅಕೌಂಟ್ ಅಲ್ಲಿ ಪರ್ಸನಲ್ ಲೋನ್ ಮಾಡಿಸ್ತಾರೆ, ಖರ್ಚಿಗೆ ಕಾಸಿಲ್ಲ ಅಂತ ಹೇಳಿ ಗೋಲ್ಡ್ ಇಟ್ಟು ದುಡ್ಡು ತಗೊಳ್ತಾರೆ. ಮತ್ತೆ ಯಾರೋ ಬಂದು ಹಣ 50,000ನೋ 1 ಲಕ್ಷನೋ ಕಳ್ಸಿದೆ, ಫೋನ್ ಪೇ ಮಾಡ್ಬಿಡಿ ಅಂತ ಹೇಳಿ ಅಲ್ಲೊಂದು ಟ್ರಾನ್ಸಾಕ್ಷನ್ ಆಗುತ್ತೆ. EMI ಕಟ್ತಾ ಇರ್ತಾರೆ, ಅದು ಕೂಡ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಇರೋ ಬರೋದೆಲ್ಲಾನು ಒಂದೇ ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಾರೆ. ಸೊ ಅದನ್ನ ಈ ಟ್ಯಾಕ್ಸ್ ಅವರು ಟ್ರೇಸ್ ಮಾಡಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಅನ್ಕೊಂಡು ಟ್ಯಾಕ್ಸ್ ನೋಟಿಸ್ ಕಳಿಸ್ತಾರೆ. ಆದ್ರೆ ಅದು ನಿಜವಾಗ್ಲೂ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತಂದ್ರೆ ನೋ. ಗುರು ಆಗಿದ್ರೆ ಇದಕ್ಕೇನ್ ಸೊಲ್ಯೂಷನ್ ಇಲ್ವಾ ಅಂತ ನೀವು ಕೇಳೋದಾದ್ರೆ, ಅದಕ್ಕೆ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು. ನೀವು ತಿಳ್ಕೊಳ್ಳಿ, ಗೊತ್ತಿಲ್ಲದೆ ಇರೋರಿಗೆ ಎಕ್ಸ್ಪ್ಲೈನ್ ಮಾಡಿ. ಓಕೆನಾ? ಸೊ ಮುಂದೆ ಹೋಗೋದಾದ್ರೆ, ಸೊ ಯಾವ್ಯಾವ ಐಟಮ್ಸ್ಗೆ GST ಇಲ್ಲ, ಯಾವ್ಯಾವ ಐಟಮ್ಸ್ಗೆ GST ಇದೆ ಅಂತ ನೋಡೋದಾದ್ರೆ, ಸೊ ಈ ಲಿಸ್ಟ್ ನೋಡಿ. ಈ ಲಿಸ್ಟ್ ಪೂರ್ತಿ ಏನೇನಿದೆಯೋ ಅದಕ್ಕೆಲ್ಲ ಯಾವ್ದು GST ಇಲ್ಲ, 0 GST. ಅದು ಯಾವ್ದಪ್ಪ ಅಂತಂದ್ರೆ ರಾ ಫುಡ್ಸ್, ಅಂದ್ರೆ ಹಸಿ ಮಾಂಸ, ಹಸಿ ತರಕಾರಿ, ಹಸಿ ಹಣ್ಣುಗಳು, ಹಸಿ ಸೊಪ್ಪು, ಡೈರೆಕ್ಟ್ ಆಗಿ ರೈತನಿಂದ ತಗೊಂಡ್ಬಂದಿರೋ ಎಲ್ಲ ರಾ ಫುಡ್ಸ್ ಏನಿದೆ ಅದೆಲ್ಲನೂ ನಿಲ್ ಸೆಕ್ಷನ್ ಅಲ್ಲಿ ಬರುತ್ತೆ, ಅಂದ್ರೆ 0 GST. ಸೊ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ರೆಗ್ಯುಲರ್ ಟ್ಯಾಕ್ಸ್. ಇನ್ನ ಒಂದು ಟ್ಯಾಕ್ಸ್ ಇದೆ, ಅದು ಕಾಂಪೋಸಿಷನ್ ಟ್ಯಾಕ್ಸ್ ಅಂತ. ರೆಗ್ಯುಲರ್ ಟ್ಯಾಕ್ಸ್ ಅಲ್ಲಿ ನೀವು ಕಸ್ಟಮರ್ ಹತ್ರ ತಗೊಂಡು ಗೌರ್ಮೆಂಟ್ ಅವ್ರಿಗೆ ಕೊಡ್ತೀನಿ. ಅದು 5% ಆಗಲಿ, 10% ಆಗಲಿ, 18% ಆಗಲಿ, 28% ಆಗಲಿ ತಗೊಂಡು ನಿಮ್ಮ ಮೂಲಕ ಗೌರ್ಮೆಂಟ್ ಅವ್ರಿಗೆ ಕೊಡ್ತೀರಿ. ಸೊ ಇದು ರೆಗ್ಯುಲರ್ ಟ್ಯಾಕ್ಸು. ಕಾಂಪೋಸಿಷನ್ ಟ್ಯಾಕ್ಸ್ ಏನಪ್ಪ ಅಂತಂದರೆ, ನಿಮ್ಮ ಸ್ಟ್ಯಾಂಡರ್ಡ್ ಸ್ಕೀಮಲ್ಲಿ ನೀವು ಮಂತ್ಲಿ ಫಿಲ್ ಮಾಡಬೇಕು. ಆದರೆ ಕಾಂಪೋಸಿಷನ್ ಸ್ಕೀಮಲ್ಲಿ ನೀವು 4 ತಿಂಗಳಿಗೊಂದ್ಸಲಿ ಫಿಲ್ ಮಾಡಿದ್ರೆ ಸಾಕು. ಬಟ್ ನಿಮ್ಮ ಕೈಯಿಂದ 1% ಗೌರ್ಮೆಂಟ್ ಅವ್ರಿಗೆ ಕಟ್ಟಬೇಕು. ಸೊ ಅದೇನಪ್ಪ ಅಂತಂದರೆ, ನೀವು ವರ್ಷಕ್ಕೆ 1,63,00,000 ರೂಪಾಯಿ ಒಳಗಡೆ ವಹಿವಾಟು ಟರ್ನ್ ಓವರ್ ಮಾಡಿದರೆ ನೀವು ಫಿಕ್ಸ್ಡ್, ಅದು 1% ಫಾರ್ ಟ್ರೇಡರ್ಸ್ ಅಂಡ್ 2% ಫಾರ್ ಮ್ಯಾನುಫ್ಯಾಕ್ಚರ್, 6% ಫಾರ್ ಸರ್ವಿಸ್ ಪ್ರೊವೈಡರ್ಸ್. ಸೊ ಇಷ್ಟು ನೀವು ಫಿಕ್ಸ್ಡ್ ಆಗಿ ಕಟ್ಬಿಡ್ಬೇಕು. ಮತ್ತೆ ಅದನ್ನ ನೀವು ರೀಫಂಡ್ ಕೂಡ ಮಾಡ್ಕೋಬಹುದು. ಸೊ ಈ GST ಅನ್ನೋದು ಒಂದು ಸಮುದ್ರ ತರ, ತುಂಬಾ ಕಲಿಯೋದಿದೆ, ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ, ಎಷ್ಟೋ ಇದೆ. ಸೊ ನಾನು ಬೇಸಿಕ್ ಮಾತ್ರ ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ಸೊ ಬೇಸಿಕ್ ತಿಳ್ಕೊಳ್ಳಿ. ಸೊ ನಿಮಗೆ 20 ಲಕ್ಷ ಮತ್ತು 40 ಲಕ್ಷ ಮೇಲೆ ಟರ್ನ್ ಓವರ್ ಆಯಿತು ಅಂತಂದರೆ ಅವಾಗ ನೀವು ತಲೆ ಕೆಡಿಸ್ಕೋಬೋದು. ಇವಾಗ ಏನು ನೀವು ತಲೆ ಕೆಡಿಸ್ಕೊಳ್ಬೇಕು. ಸೊ ಮತ್ತು ಮಲ್ಟಿಪಲ್ ಗೂಡ್ಸ್ ಮಾರೋರಿಗೆ ಈ ಕಾಂಪೋಸಿಷನ್ ಸ್ಕೀಮ್ 1% ಅಪ್ಲೈ ಆಗಲ್ಲ. ಸೊ ಜಸ್ಟ್ 5%, 10%. ಸೊ ಒಂದೊಂದು ಪ್ರಾಡಕ್ಟ್ಗೆ 1% ಇರುತ್ತೆ. ಸೊ ಓಕೆ, ಸೊ ನನಗೊಂದು ಡೌಟು. ಸೊ ಇವಾಗ UPI ಬೇಡ ಅಂತ ಹೇಳ್ಬಿಟ್ಟು ಕ್ಯಾಶ್ ಎಲ್ಲ ತೊಗೊತೀವಿ. ಕ್ಯಾಶ್ ಎಲ್ಲ ತೊಗೊಂಡು ನೀವು ಎಲ್ಲಿ ಇಟ್ಕೊತೀರಾ? ಕೊನೆಗೆ ನೀವು ಅದೆಲ್ಲ ಕೂಡಿಟ್ಟು ಬ್ಯಾಂಕಲ್ಲಿ ತಾನೇ ಹಾಕಬೇಕು. ಹೇಗಿದ್ರು
ಹಾಗೆ ಆಗುತ್ತೆ. ಹಂಗೂ ನಾನು UPI ಅಕ್ಸೆಪ್ಟ್ ಮಾಡಲ್ಲ, ನಾನು ಕ್ಯಾಶೇ ತಗೊಂತೀನಿ ಅಂತಂದ್ರೆ ನೀವು ಬ್ಯಾಂಕಲ್ಲಿ ಹಾಕೋಗಿ ಅವ್ರು ಕೇಳ್ತಾರೆ 5 ಲಕ್ಷ 10 ಲಕ್ಷ ಎಲ್ಲಿಂದ ಬಂತಪ್ಪ ಅಂತ ಕೇಳಿದ್ರೆ ಅದು ಪಕ್ಕ ಬ್ಲ್ಯಾಕ್ ಮನಿ ಆಗುತ್ತೆ. ಅದಕ್ಕೆ ನೀವು ಕಾನ್ಸಿಕ್ವೆನ್ಸ್ ನ ಫೇಸ್ ಮಾಡಲೇಬೇಕು. ಹೇಗಿದ್ರು ನೀವು ಸಿಕ್ಕಾಕೊಳ್ತೀರಿ. ಇಲ್ಲಿ UPI ಪ್ರಾಬ್ಲಮ್ ಅಲ್ಲ, ಟ್ಯಾಕ್ಸ್ ಕಟ್ಟದೇ ಇರೋದೇ ಪ್ರಾಬ್ಲಮ್. ನೀವು ಅದನ್ನ ಕ್ಯಾಶ್ ಆದ್ರೂ ತಗೊಳ್ಳಿ, UPI ಆದ್ರೂ ತಗೊಳ್ಳಿ, ಎಲ್ಲ ಟ್ರಾನ್ಸಾಕ್ಷನ್ ನ ಗೌರ್ಮೆಂಟ್ ಅವರು ಟ್ರ್ಯಾಕ್ ಮಾಡ್ತಾನೆ ಇರ್ತಾರೆ. ಇಷ್ಟು ವರ್ಷ ಇಲ್ಲದೆ ಇರೋ ಈ ಟ್ಯಾಕ್ಸ್ ನೋಟಿಸ್ಗಳು ಈ ವರ್ಷನೇ ಇವಾಗಲೇ ಯಾಕಪ್ಪ ಬಂತು ಅಂತಂದ್ರೆ ಇದು ಮಾಡಿರೋದು ಮೋದಿ ಸರ್ಕಾರ, ಇದು ಮಾಡಿರೋದು ನಮ್ಮ ಸಿದ್ದರಾಮಯ್ಯ ಸರ್ಕಾರ. ಯಾಕೆ ಇದೆಲ್ಲ ನೋಟಿಸ್ ಕಳಿಸಿದ್ದಾರೆ ಅಂತಂದ್ರೆ ಯಾಕೆ ಅಂತ ನಿಮ್ಗೂ ಗೊತ್ತು, ಕಾಸಿಲ್ಲ, ಏನೋ ಒಂದು ಮಾಡ್ಬೇಕಲ್ಲ, ಎಲ್ಲ ಫ್ರೀ ಕೊಡ್ಬೇಕು. ಓಕೆ ಸೋಲ್ಜರ್ಸ್, ಇದರಿಂದ GST ಬಗ್ಗೆ ನಿಮ್ಗೆ ನಾಲೆಜ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಟೆಕ್ನೋಮಾಯ ಕನ್ನಡ ವಿಡಿಯೋ ನೋಡಿದ ಮೇಲೆ ನಮಗೆ GST ಬಗ್ಗೆ ಅರಿವು ಬಂದಿದೆ. ಸೊ ಬೇಸಿಕ್ ಅವೇರ್ನೆಸ್ ತಿಳಿಸೋಣ ಅಂತಾನೆ ಈ ವಿಡಿಯೋ ಮಾಡಿರೋದು. ಸೊ ನೀವು ತಿಳಿದವರು, ಅರ್ಥ ಮಾಡ್ಕೊಂಡಿರೋರು, ತಿಳಿದೇ ಇರೋರಿಗೆ ಬೇರೆಯವ್ರಿಗೆ ಎಕ್ಸ್ಪ್ಲೈನ್ ಮಾಡಿ. ಪಾಪ ಭಯ ಬೀಳ್ತಾ ಇದ್ದಾರೆ. ಮತ್ತೆ ಇದು ನಿಮ್ಗೆ ಅನ್ಸಿರ್ಬೋದು, ಏನಪ್ಪ ಇದು ಟೆಕ್ ಚಾನಲ್, ಟೆಕ್ ರಿಲೇಟೆಡ್ ವಿಡಿಯೋ ಹಾಕೋದ್ ಬಿಟ್ಟು ಇದ್ಯಾವುದೋ ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋ ಹಾಕಿದೇನಲ್ಲ ಅಂತ ನೀವು ಅನ್ಕೊಂತಾ ಇದ್ದೀರಾ. ಅದೇನಪ್ಪ ಅಂತಂದ್ರೆ ಇದು ಟೆಕ್ನೋಮಾಯ ಕನ್ನಡ ಚಾನಲ್ನ 2ನೇ ಸಿದ್ಧಾಂತ. ಸೊ ಇದು ಒಂದು ಮಾಸ್ಟರ್ ಪ್ಲಾನ್ ಅಂತ ಅನ್ಕೊಳ್ಳಿ. ಸೊ ಇದು ನಮ್ಮ ಟ್ರಯಾಂಗಲ್ ನಲ್ಲಿ ಫಸ್ಟ್ ಬಂದು ಟೆಕ್ನಾಲಜಿ ಟೂಲ್ಸ್ ನ ಟ್ಯುಟೋರಿಯಲ್ ಮಾಡ್ತೀನಿ. ಸೆಕೆಂಡ್ ಬಂದು ಟೆಕ್ ಇನ್ಫೋ ಅವೇರ್ನೆಸ್. 3ನೇದು ಬಂದು ನನಗೆ ಇನ್ನೂ ಗೊತ್ತಿಲ್ಲ, ಗೊತ್ತಾದ್ಮೇಲೆ ಹೇಳ್ತೀನಿ. ಸೊ ವಿಡಿಯೋ ನೋಡ್ತಾ ಇರ್ತೀರಲ್ವಾ, ಸೊ ಒಂದೊಂದೇ ಗೊತ್ತಾಗುತ್ತೆ. ಮತ್ತೆ ನಾನು ಹೇಳಿರೋದ್ರಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ತಿಳಿದಿರೋರು ಕಮೆಂಟ್ ಸೆಕ್ಷನ್ ಅಲ್ಲಿ ಕರೆಕ್ಟ್ ಮಾಡಿ. ಸೊ ನೀವು ಹೋಗ್ತಾ ಈ ಟೆಕ್ನೋಮಾಯ ಕನ್ನಡ ಚಾನಲ್ ಇಂದ ತುಂಬಾ ನಾಲೆಜ್ ಗಳಿಸ್ಕೊಳ್ತೀರಾ. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು OG ಸಬ್ಸ್ಕ್ರೈಬರ್ಸ್ ಆಗಿ. ಸೊ ಈ ವಿಡಿಯೋಗೆ ಇಷ್ಟನೇ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.